ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಮಾರ್ಚ್ 14ರಂದು ಆದರ್ಶ ವನಿತಾ ಸಮಾಜದ ಸುವರ್ಣ ಮಹೋತ್ಸವ. ಸಿದ್ದಾಪುರ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಶಾಸಕ ಭೀಮಣ್ಣ ನಾಯ್ಕ ಚಾಲನೆ. ವಿವಿಧ ವಾರ್ಡ್ಗಳಲ್ಲಿ 2.80 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಭೂಮಿ ಪೂಜೆ. ಶ್ರೀ ಮಾರಿಕಾಂಬಾ ಜಾತ್ರೆಯಲ್ಲಿ ಬಂದೋಬಸ್ತ್ಗಾಗಿ ಸೇವೆ ಸಲ್ಲಿಸಿದ ಸ್ವಯಂ ಸೇವಕರಿಗೆ ಅಭಿನಂದನಾ ಪತ್ರ ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ. ಶ್ರೀ ಕಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ. ಗ್ಯಾರಂಟಿ ಯೋಜನೆಗಳಿಂದ ಬಡತನ ನಿರ್ಮೂಲನೆ. ರಾಜೇಂದ್ರ ರಾಣೆ. ಹೋಳಿ ಹಬ್ಬ ಸತ್ಯದ ಜಯ ಮತ್ತು ದುಷ್ಟತನದ ನಾಶದ ಪ್ರತೀಕವಾಗಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ತಿಳಿಸಿದರು. ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಎಂದು ಹೆಸರಿಡಲು ಲಿಂಗಾಯತ ಸಮಾಜದ ವತಿಯಿಂದ ಮನವಿ. ಬೆಂಗಳೂರಿನ ಉಚಿತ ಕೃತಕ ಕಾಲು ಜೋಡಣೆ ಶಿಬಿರದಲ್ಲಿ ದಾಸನಕೊಪ್ಪದ ಫಲಾನುಭವಿ ಯಶವಂತ್ ಸಾಕಣ್ಣನವರ್. ಮಾರ್ಚ್ 14 ಆದರ್ಶ ವನಿತಾ ಸಮಾಜದ ಸುವರ್ಣ ಮಹೋತ್ಸವವನ್ನು ನಗರದ ಸಾಮ್ರಾಟ್ ಹೋಟೆಲ್ ಎದುರುಗಡೆ ಇರುವ ರಂಗಧಾಮದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಆದರ್ಶ ವನಿತಾ ಸಮಾಜದ ಸಭಾಂಗಣದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿ ನಡೆಸಿ ಅಧ್ಯಕ್ಷ ಭಾಗೀರಥಿ ಹೆಗಡೆ ಅವರು ತಿಳಿಸಿದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಶಿವಮೊಗ್ಗದ ಸಹ್ಯಾದ್ರಿ ಕಲಾ ಕಾಲೇಜಿನ ನಿವೃತ್ತ ಪ್ರೊಫೆಸರ್ ಡಾ ಸುಮಿತ್ರಾ ಭಟ್ ಆಗಮಿಸಲಿದ್ದಾರೆ. ಗೌರವಾಧ್ಯಕ್ಷರಾಗಿ ಶ್ರೀಮತಿ ವಾಸಂತಿ ಹೆಗಡೆ, ಮುಖ್ಯ ಅತಿಥಿಗಳಾಗಿ ಕೆನರಾ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಅವರು ಲೋಗೋ ಬಿಡುಗಡೆ ಮಾಡಿದರು. ಜೊತೆಗೆ ಉದ್ಯಮಿ ಉಪೇಂದ್ರ ಪೈ ಉಪಸ್ಥಿತರಿರಲಿದ್ದಾರೆ ಮತ್ತು ಸ್ಮರಣ ಸಂಚಿಕೆಯನ್ನು ಎಂಇಎಸ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾ ಕುಮುದಾ ಶರ್ಮಾ ಬಿಡುಗಡೆಗೊಳಿಸಲಿದ್ದಾರೆ ಮತ್ತು ಈ ಸಮಯದಲ್ಲಿ ಶ್ರೀಮತಿ ಲತಿಕಾ ಭಟ್ ಹಾಗೂ ಶ್ರೀಮತಿ ವಿಪಿ ಹೆಗಡೆ ವೈಶಾಲಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಅಹಲ್ಯ ಹೆಗಡೆ, ಶ್ರೀಮತಿ ಸುಜಾತ ಮದ್ಗುಣಿ, ಶ್ರೀಮತಿ ಮಂಗಲಾ ಹುಬ್ಬು, ಶ್ರೀಮತಿ ಶಶಿಕಲಾ ಭಟ್, ಶ್ರೀಮತಿ ಸೀತಾ ಕುರ್ಸಿ, ಮಧುಮತಿ ಹೆಗಡೆ, ರೇಖಾ ಭಟ್, ಸಹನಾ ಜೋಶಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. 1975 ಇಲ್ಲಿಯವರೆಗೆ ಯಾರ್ಯಾರ ಅಧ್ಯಕ್ಷರಾಗಿದ್ದೋ ಅವರಿಗೆ ಒಂದು ಗೌರವ ಸಮರ್ಪಣೆ ಇದೆ. ಅಷ್ಟೇ ಅಲ್ಲದೆ ನಮ್ಮ ಈ ವನಿತಾ ಸಮಾಜದ ಒಂದಿಷ್ಟು ದೊಡ್ಡ ಬಿಲ್ಡಿಂಗು ಅದನ್ನ ಉಸ್ತುವಾರಿ ಅನುಸೂಯ ಹೆಗಡೆ ಮೊದಲು ನೋಡ್ಕೊಳ್ತಾ ಇದ್ರು. ಈಗ ಶೋಭಾ ಹೆಗಡೆ ನೋಡ್ಕೊಳ್ತಾ ಇದ್ದಾರೆ. ಅವರಿಗೆ ಸನ್ಮಾನ ಇದೆ. ಮತ್ತೆ ಒಂದು ವರ್ಷ ನಾವು ಗೌರವ ಸನ್ಮಾನ ಈಗ ಒಂದು ವರ್ಷ ನಾವು ಸುವರ್ಣ ಮಹೋತ್ಸವ ನಮ್ದು 2025 ಆಗಸ್ಟ್ 18ಕ್ಕೆ ನಮ್ದು 50 ವರ್ಷ ಆಯ್ತು. ಅಲ್ಲಿಂದ ಇಲ್ಲಿವರೆಗೆ ನಾವು ವಿವಿಧ ರೀತಿಯ ಸ್ಪರ್ಧೆಗಳನ್ನೆಲ್ಲ ನಮ್ಮ ಆದರ್ಶ ವನಿತಾ ಸಮಾಜ ಶಿರಸಿ ಇದು ಈಗ ತನ್ನ 50ನೇ ವರ್ಷವನ್ನು ಪೂರೈಸಿದೆ. ಆದ್ದರಿಂದ ನಾವು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಉದ್ಘಾಟಕರಾಗಿ ಸುಮಿತ್ರಾ ಭಟ್ ಶಿವಮೊಗ್ಗ ಅವರು ಬರಲಿದ್ದಾರೆ ಮತ್ತು ಅತಿಥಿಗಳಾಗಿ ಭೀಮಣ್ಣ ನಾಯಕ್ ಅವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮತ್ತು ಕುಮುದಾ ಶರ್ಮಾ ಅವರೆಲ್ಲ ಭಾಗವಹಿಸಲಿದ್ದಾರೆ. ಉಪೇಂದ್ರ ಪೈ ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಇದು ಹಿರಿಯ ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಮತ್ತು ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಹಿರಿಯ ಅಧ್ಯಕ್ಷರಾದವರು ಹಿಂದಿನ ಆಡಳಿತ ಕಮಿಟಿಗೆ. ಮತ್ತು ನಂತರ ಮಧ್ಯಾಹ್ನ ಮೇಲೆ ವಿವಿಧ ಕಾರ್ಯಕ್ರಮಗಳಿವೆ. ನಮ್ಮ ಸದಸ್ಯರಿಂದ ಕೋಲಾಟ, ನೃತ್ಯ, ಮತ್ತು ಸಹನಾ ಭಟ್ ಅವರಿಂದ ಭರತನಾಟ್ಯ ಮತ್ತು ನಾಟಕ, ಎಚ್.ಎಸ್. ವೆಂಕಟೇಶಮೂರ್ತಿ ಅವರ ನಿನಗೆ ನೀನೇ ಗೆಳತಿ ಅಂತ ನಾಟಕ, ಅದನ್ನು ನಮ್ಮ ಸದಸ್ಯರು ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಸುಮಾ ಹೆಗಡೆ ಕಡಿಗೆಹೊಳೆ ಅವರಿಂದ ಯಕ್ಷಗಾನ ಪ್ರದರ್ಶನ ಇದೆ. ಇವೆಲ್ಲ ಕಾರ್ಯಕ್ರಮಗಳಿಗೆ ತನ್ಮನ ಧನಗಳಿಂದ ಸಹಾಯ ಮಾಡಿದ ಎಲ್ಲರನ್ನು ಈ ಕ್ಷಣದಲ್ಲಿ ನಾವು ಸ್ಮರಿಸುತ್ತೇವೆ. ಹಾಗೆ 50 ವರ್ಷಗಳಿಂದ ಈ ನಮ್ಮ ಸಂಸ್ಥೆ ಇಷ್ಟರ ಮಟ್ಟಿಗೆ ನಡೆದುಕೊಂಡು ಬರಲಿಕ್ಕೆ ಯಾರ್ಯಾರು ಪರಿಶ್ರಮಿಸಿದ್ದಾರೋ ಅವರೆಲ್ಲರಿಗೂ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ. ನಮಸ್ಕಾರ. ತಾಲೂಕಿನಾದ್ಯಂತ ಮೂಲಭೂತ ಸೌಕರ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು ಭಾನುವಾರ ಬಿಡುವಿಲ್ಲದ ಪ್ರವಾಸ ಕೈಗೊಂಡು ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ಸಿದ್ದಾಪುರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಹಮ್ಮಿಕೊಂಡಿದ್ದ ಸರಣಿ ಕಾರ್ಯಕ್ರಮಗಳಲ್ಲಿ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ವಿಶೇಷವೆಂದರೆ ಇಂದು ಚಾಲನೆ ನೀಡಲಾದ ಪ್ರತಿ ಕಾಮಗಾರಿಯು ತಲಾ 20 ಲಕ್ಷ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದ್ದು, ಪಟ್ಟಣದ ರಸ್ತೆ ಸಂಪರ್ಕ ಸುಧಾರಣೆಗೆ ದೊಡ್ಡ ಮಟ್ಟದ ವೇಗ ಸಿಕ್ಕಂತಾಗಿದೆ. ಪ್ರಮುಖ ಅಭಿವೃದ್ಧಿ ಪ್ರದೇಶಗಳು ವಾರ್ಡ್ ನಂಬರ್ 1,
ಜಯನಗರ 1ನೇ ಕ್ರಾಸ್ನಿಂದ ಕನ್ನಳ್ಳಿ ಸ್ಮಶಾನ ರಸ್ತೆ ಸುಧಾರಣೆ, ವಾರ್ಡ್ ನಂಬರ್ 4, ಕೊಂಡ್ಲಿ ಕಲ್ಲಪ್ಪನಕಟ್ಟೆಯಿಂದ ಬತ್ತಗೇರಿ ಕ್ರಾಸ್ವರೆಗೆ ರಸ್ತೆ ಕಾಮಗಾರಿ, ವಾರ್ಡ್ ನಂಬರ್ 7, ಕೊಂಡ್ಲಿ ಬಿಇಒ ವಸತಿ ಗೃಹ ರಸ್ತೆ, ಹಾಲಮ್ಮಕೇರಿಯ ನಾಯ್ಕ ಮನೆ ಎದುರು ಹಾಗೂ ಮಾರಿಕಾಂಬಾ ನಗರದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ, ವಾರ್ಡ್ ನಂಬರ್ 8, 11, 12, 13 ಹಾಗೂ 14, ಹಳದಕಟ್ಟ ಗಾಂಧಿನಗರ ಹಣಜಿಬೈಲ್ ಮುಗದೂರು ರಸ್ತೆ, ಹೊಸೂರು ಎಲ್ಬಿ ನಗರ ಮಡಿವಾಳಕೇರಿ ಬಂಕೀಶ್ವರ ಪ್ರೌಢಶಾಲೆ ರಸ್ತೆ ಹಾಗೂ ಸಂಪಿಕೆರೆ ಭಾಗದಲ್ಲಿ ಸುಸಜ್ಜಿತ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಗೆ ಚಾಲನೆ ನೀಡಲಾಯಿತು. ಪಟ್ಟಣದ ಪ್ರತಿಯೊಂದು ಓಣಿ ಮತ್ತು ವಾರ್ಡ್ಗಳಿಗೆ ಉತ್ತಮ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಕಲ್ಪಿಸುವುದು ನನ್ನ ಗುರಿ. ಹಂತ ಹಂತವಾಗಿ ಎಲ್ಲ ವಾರ್ಡ್ಗಳ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಎಂದು ಭೀಮಣ್ಣ ಟಿ ನಾಯ್ಕ ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ವಿಶ್ವ ಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು ಅತ್ಯಂತ ಯಶಸ್ವಿಯಾಗಿ ಜರುಗಲು ಪೊಲೀಸರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ ಸ್ಕೌಟ್ಸ್ ಮತ್ತು ಗೈಡ್ಸ್, ಅಗ್ನಿವೀರ್ ಸೇವಕರು ಹಾಗೂ ಮಾರಿಕಾಂಬಾ ಲೈಫ್ ಗಾರ್ಡ್ ಸದಸ್ಯರ ಕಾರ್ಯ ಸ್ಮರಿಸಿ ನಗರದ ಡಿವೈಎಸ್ಪಿ ಕಚೇರಿಯ ಆವರಣದಲ್ಲಿ ಭಾನುವಾರ ಶಾಸಕ ಭೀಮಣ್ಣ ನಾಯ್ಕ ಅವರು ಅಭಿನಂದನಾ ಪತ್ರ ನೀಡಿ ಗೌರವಿಸಿದರು. ಲಕ್ಷಾಂತರ ಜನ ಸೇರುವ ಈ ಮಹಾಜಾತ್ರೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು ದೊಡ್ಡ ಸವಾಲು. ಪೊಲೀಸರ ಜೊತೆಗೂಡಿ ಈ ಯುವ ಸ್ವಯಂ ಸೇವಕರು ತೋರಿದ ಶಿಸ್ತು ಮತ್ತು ಸೇವಾ ಮನೋಭಾವನೆ ಅಭಿನಂದನೀಯ. ಇವರ ಶ್ರಮದಿಂದಾಗಿ ಭಕ್ತಾದಿಗಳಿಗೆ ಸುಸೂತ್ರವಾಗಿ ದರ್ಶನ ಪಡೆಯಲು ಸಾಧ್ಯವಾಯಿತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್, ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ, ಮಾರ್ಕೆಟ್ ಯಾರ್ಡ್ ಪಿಎಸ್ಐ ಬಸವರಾಜಪ್ಪ ಕನಶೆಟ್ಟಿ ಸೇರಿದಂತೆ ಸಿಬ್ಬಂದಿಗಳು ಮತ್ತು ಸ್ವಯಂ ಸೇವಕರು ಉಪಸ್ಥಿತರಿದ್ದರು. ಮಾರ್ಚ್ 8ರಂದು ಪಟ್ಟಣದ ಕಾಳಮ್ಮನಗರ ಕಾಳಮ್ಮದೇವಿ ದೇವಾಲಯಕ್ಕೆ ಹಾಗೂ ಬಸ್ ನಿಲ್ದಾಣದ ಪಕ್ಕದ ಶ್ರೀ ಚೌಡೇಶ್ವರಿ ದೇವಿ ದೇವಾಲಯಕ್ಕೆ ವರ್ಧಂತಿ ಉತ್ಸವದ ಅಂಗವಾಗಿ ಭೇಟಿ ನೀಡಿ ಶಾಸಕ ಶಿವರಾಂ ಹೆಬ್ಬಾರ್ ಅವರು ಭಾನುವಾರ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಾಳಮ್ಮನಗರ ಪ್ರದೇಶದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಯಲ್ಲಾಪುರ ಇದರ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಭಾನುವಾರ ಆಯೋಜಿಸಲಾಗಿತ್ತು. ಮಾಜಿ ಶಾಸಕ ವಿಎಸ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಿದರು. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ದೇವಿದಾಸ್ ನಾಗೇಶ್ ಶಾನ್ಭಾಗ ಯಲ್ಲಾಪುರ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಸದಸ್ಯರು ಹಾಗೂ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷೆ ನರ್ಮದಾ ನಾಯ್ಕ್, ಯಲ್ಲಾಪುರ ಮಹಿಳಾ ಅಧ್ಯಕ್ಷ ಪೂಜಾ ನೇತ್ರಿಕರ್, ಗ್ಯಾರಂಟಿ ಸಮಿತಿಯ ಸದಸ್ಯ ಅನಿಲ್ ಮರಾಠೆ, ಯಲ್ಲಾಪುರ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, ಪ್ರದೇಶದ ಸುತ್ತಮುತ್ತಲಿನ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಮರಾಠೆ ಹಾಗೂ ದೇವಾಡಿಗೆ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಅನಿಲ್ ಮರಾಠೆ ಸ್ವಾಗತಿಸಿ ವಂದಿಸಿದರು. ಮಹಿಳೆಯರು ಉನ್ನತ ಸ್ಥಾನಕ್ಕೇರಲು ಮತ್ತು ಆರ್ಥಿಕ ಸಬಲೀಕರಣರಾಗಲು ಸರ್ಕಾರ ಜಾರಿಗೆ ತಂದ ಪಂಚ ಗ್ಯಾರಂಟಿ ಯೋಜನೆಗಳು ಸಹಕಾರಿಯಾಗಿದ್ದು, ಈ ಯೋಜನೆಗಳು ಬಡತನ ನಿರ್ಮೂಲನೆಗೆ ಕಾರಣವಾಗಿದೆ ಎಂದು ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಜೇಂದ್ರ ರಾಣೆ ಹೇಳಿದರು. ಅವರು ಭಾನುವಾರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕಾರವಾರ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯು ಆಯೋಜಿಸಲಾದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಯೋಜನೆಯ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶಕ್ತಿ ಯೋಜನೆಯಿಂದ ಮಹಿಳೆಯರು ನಾಡಿನಾದ್ಯಂತ ಉಚಿತವಾಗಿ ಪ್ರಯಾಣಿಸಲು ಸಾಧ್ಯವಾಗಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ಕುಟುಂಬದ ಯಜಮಾನಿಗೆ 2,000 ನೀಡಲಾಗುತ್ತಿದೆ. ಗೃಹಜ್ಯೋತಿ ಮೂಲಕ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ ನೀಡಲಾಗಿದ್ದು, ಇದರಿಂದ ಪಾವತಿಸಬೇಕಾದ ವಿದ್ಯುತ್ ಬಿಲ್ ಮೊತ್ತ ಉಳಿತಾಯವಾಗಲಿದೆ. ರಾಜ್ಯದಲ್ಲಿ ಯಾರೂ ಕೂಡ ಹಸಿವಿನಿಂದ ಬಳಲಬಾರದೆಂದು ಅನ್ನಭಾಗ್ಯ ಯೋಜನೆ ಜಾರಿಗೆ ತರಲಾಗಿದ್ದು, ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗ ಭತ್ಯೆ ನೀಡುತ್ತಿದ್ದು, ಒಟ್ಟಾರೆಯಾಗಿ ಪ್ರತಿ ಕುಟುಂಬಕ್ಕೆ ತಿಂಗಳಿನಲ್ಲಿ 5,000 ರಿಂದ 6,000 ಹಾಗೂ ಲಭಿಸುತ್ತಿದ್ದು, ಮಹಿಳೆಯರು ಆರ್ಥಿಕವಾಗಿ ಸಬಲರಾಗುವ ಜೊತೆಗೆ ಬಡತನ ನಿರ್ಮೂಲನೆ ಮಾಡಲು ಮುಖ್ಯಮಂತ್ರಿಗಳು ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದಾರೆ ಎಂದರು. ತಾಲೂಕು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅಶ್ವಿನಿ ಬೋರ್ಕರ್ ಮಾತನಾಡಿ, ಮಹಿಳೆಯರ ದಿನಾಚರಣೆ ಗಿವ್ ಟು ಗೇನ್ ಎಂಬ ಘೋಷಣಾ ವಾಕ್ಯದೊಂದಿಗೆ ಈ ವರ್ಷ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತಿದೆ. ಮಹಿಳೆಯರಿಗೆ ಪ್ರೋತ್ಸಾಹ, ಅವಕಾಶ, ಸನ್ಮಾನ, ಸಮಾನತೆ ನೀಡಿ ಸಬಲರನ್ನಾಗಿಸಿದಾಗ ಅವರು ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕಾರವಾರ ಘಟಕದ ವ್ಯವಸ್ಥಾಪಕಿ ಸೌಮ್ಯ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರನಗೌಡ ಪಿ. ಏಣಗೌಡರ, ತಾಲೂಕು ಪಂಚ ಗ್ಯಾರಂಟಿ ಯೋಜನೆಯ ಸಮಿತಿಯ ಸದಸ್ಯರು, ಫಲಾನುಭವಿಗಳು ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಬದುಕು ಬಣ್ಣದ್ದಾಗಬೇಕು, ಆದರೆ ಮಾತುಗಳು ಬಣ್ಣದ್ದಾಗಿರಬಾರದು. ಇತಿಹಾಸದಲ್ಲಿ ತನ್ನದೇ ಆದ ವೈಶಿಷ್ಟ್ಯ ಹೊಂದಿರುವ ಹೋಳಿ ಹಬ್ಬ ಸತ್ಯದ ಜಯ ಮತ್ತು ದುಷ್ಟತನದ ನಾಶದ ಪ್ರತೀಕವಾಗಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು. ಶನಿವಾರ ರಾತ್ರಿ ಇಲ್ಲಿನ ತಾರಕೇಶ್ವರ ದೇವಸ್ಥಾನದ ಎದುರು ಹೋಳಿ ಹುಣ್ಣಿಮೆ ಅಂಗವಾಗಿ ಕದಂಬ ಯುವ ಶಕ್ತಿ ಆಯೋಜಿಸಿದ್ದ ರಂಗಿನ ರಾತ್ರಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸುದೀರ್ಘ ಕಾಲ ಕದಂಬರು ಆಡಳಿತ ನಡೆಸಿದ ಹಾನಗಲ್ಗೆ ತನ್ನದೇ ಆದ ಪವಿತ್ರ ಇತಿಹಾಸ ಹಿನ್ನೆಲೆ ಇದೆ. ಪಾಂಡವರು ತಮ್ಮ ಅಜ್ಞಾತವಾಸದ ಕೊನೆಯ ಕ್ಷಣಗಳನ್ನು ಇಲ್ಲಿ ಕಳೆದಿದ್ದಾರೆ.
ಹಲವು ಸಂಪ್ರದಾಯಗಳ ಬೀಡಾಗಿರುವ ಹಾನಗಲ್ ಸೌಹಾರ್ದತೆಯ ಮತ್ತು ಸಹೋದರತೆಯ ಸಂದೇಶವನ್ನು ಈ ನಾಡಿಗೆ ಸಾರಿದೆ ಎಂದರು. ಅವರು ಹೋಳಿ ಸಮುದಾಯದಲ್ಲಿ ಸಂತೋಷ, ಸ್ನೇಹ ಮತ್ತು ಐಕ್ಯತೆಯನ್ನು ಮೂಡಿಸುವ ಪ್ರಮುಖ ಹಬ್ಬವಾಗಿದೆ. ದ್ವೇಷ, ಅಸೂಯೆ ಮರೆತು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಒಂದಾಗಿ ಬದುಕುವ ಸಂಕಲ್ಪ ತೋಡಬೇಕಿದೆ ಎಂದರು. ಕದಂಬ ಯುವ ಶಕ್ತಿ ಅಧ್ಯಕ್ಷ ಗುರುರಾಜ್ ನಿಂಗೋಜಿ ಮಾತನಾಡಿ, ಹಾನಗಲ್ ನಗರದಲ್ಲಿ ಕದಂಬ ಯುವ ಶಕ್ತಿ ಕಳೆದ 20 ವರ್ಷಗಳಿಂದ ಹೋಳಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದೆ. ಇಲ್ಲಿನ ಅನೇಕ ಆಚರಣೆಗಳಿಗೆ ವಿಶಿಷ್ಟ ಹಿನ್ನೆಲೆ ಇದೆ. ಆಧುನಿಕತೆಯ ಆಕರ್ಷಣೆಗೆ ಒಳಗಾಗಿ ಹಬ್ಬ ಹರಿದಿನಗಳ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಪುರಾತನ ಸಂಪ್ರದಾಯ ಆಚರಣೆಗಳ ಬಗ್ಗೆ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ರಂಗಿನ ರಾತ್ರಿಯ ನೆಪದಲ್ಲಿ ವೇದಿಕೆ ಕಲ್ಪಿಸಿ ಪ್ರತಿಭೆಗಳ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದರು. ನಗರ ಕಾಂಗ್ರೆಸ್ ಅಧ್ಯಕ್ಷ ಮತೀನ್ ಶಿರ್ಬಡಗಿ, ಮುಖಂಡರಾದ ಆದರ್ಶ್ ಶೆಟ್ಟಿ, ರವೀಂದ್ರ ದೇಶಪಾಂಡೆ, ಶಿವು ಭದ್ರಾವತಿ, ಉದ್ಯಮಿ ಇಷ್ಟಲಿಂಗ ಸಾಲವಟಗಿ, ನಾಗರಾಜ್ ಚಂದಾಪುರ, ಸಂತೋಷ್ ಸುಣಗಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಗೋಕುಲ್ ರಸ್ತೆ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ತಾಯಿಯ ಹೆಸರನ್ನು ಇಡಬೇಕೆಂದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಶ್ರೀ ಮಹೇಶಣ್ಣ ಟೆಂಗಿನಕಾಯಿ ಅವರಿಗೆ ವೀರಶೈವ ಲಿಂಗಾಯತ ಸಮಾಜ ಹುಬ್ಬಳ್ಳಿ ಧಾರವಾಡ ಘಟಕದ ವತಿಯಿಂದ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸತೀಶ್ ನೊಲ್ವಿ, ಬಾರಿಕಾಯಿ, ಸುರೇಶ್ ಲಿಂಬಿಕಾಯಿ, ಬಿರಾದಾರ್, ಪ್ರೊಫೆಸರ್ ಎಂಇ ಸಿದ್ದಣ್ಣ ಶೆಟ್ಟರ್, ಶಾಂತೇಶ್, ರವಿ ಪಾಟೀಲ್, ಶಿವಪ್ಪ ಬೆಂಗೇರಿ, ಸಿದ್ದು ಹಂಡೇದ, ಕುಮಾರ್ ಗೌಡ, ಹರೀಶ್ ನಲ್ವಡಿ, ಪ್ರೊಫೆಸರ್ ಹೋಳಿಯಣ್ಣನವರ್, ಪ್ರೊಫೆಸರ್ ಪಲ್ಲೇದ, ಮಲ್ಲಿಕಾರ್ಜುನ್ ನೊಲ್ವಿ, ಇನ್ನೂ ಅನೇಕ ಗುರು ಹಿರಿಯರು ಉಪಸ್ಥಿತರಿದ್ದರು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಂದು ಬೆಂಗಳೂರಿನ ರೋಟರಿ ಸಂಸ್ಥೆಯವರು ನೀಡುವ ಕೃತಕ ಕಾಲು ಜೋಡಣೆಯಲ್ಲಿ ಉಚಿತವಾಗಿ ಕೃತಕ ಕಾಲು ಹಾಗೂ ಕೈ ಜೋಡಣೆ ನಡೆಯುತ್ತದೆ. ಈ ಶಿಬಿರದಲ್ಲಿ ಅವಶ್ಯ ಇರುವ ಫಲಾನುಭವಿಗಳು ಅವಶ್ಯ ಇದ್ದರೆ ಸಾಮಾಜಿಕ ಕಾರ್ಯಕರ್ತ ಬೆಳ್ಳನಕೇರಿ ಉಮಾಕಾಂತ್ ಅವರನ್ನು ಭೇಟಿಯಾಗಿ ಈ ಯೋಜನೆಯ ಉಪಯೋಗ ಪಡೆಯಬಹುದು. ಇಂತಹ ಅನೇಕ ಯೋಜನೆಗಳು ಇದ್ದರೂ ಇದರ ಉಪಯೋಗ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲದಿರುವುದು ವಿಪರ್ಯಾಸ. ಗೊತ್ತಿದ್ದರೂ ತಲುಪಿಸುವಲ್ಲಿ ಆಸಕ್ತಿ ಇಲ್ಲದಿರುವುದು. ಹಾವು ಕಚ್ಚಿದರೆ ಸರ್ಕಾರದ ಯೋಜನೆಗಳು ಇದ್ದರೂ ಅವು ಜನರಿಗೆ ತಲುಪುತ್ತಿಲ್ಲ. ಬೆಳ್ಳನಕೇರಿ ಉಮಾಕಾಂತ್ ರವರ ಮನವಿ ಮೇರೆಗೆ ಇಂದು ಉಚಿತವಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಶಿರಸಿಯ ಯಶವಂತ್ ಸಾಕಣ್ಣನವರು ಹಾಗೂ ಬೆಳಗಾವಿಯ ಯಲ್ಲಪ್ಪ ಭೋವಿ, ತನ್ವೀರ್ ಕೋಟೆ, ಚಿಕ್ಕೋಡಿಯ ಮಹಾದೇವಪ್ಪ, ವಿಜಯಪುರ ಪುನಾಪ ಇವರುಗಳಿಗೆ ಕೃತಕ ಕಾಲು ಜೋಡಣೆ ಮಾಡಲಾಯಿತು. ಬಡವರು, ರೈತರು ಇಂತಹ ಯೋಜನೆಗಳಿಂದ ವಂಚಿತರಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕೃತಕ ಕಾಲು ಜೋಡಣೆ ಮಾಡಿಕೊಳ್ಳುತ್ತಿದ್ದಾರೆ. ಇಂತಹ ಉಚಿತ ಯೋಜನೆಗಳು ಸಾರ್ವಜನಿಕರಿಗೆ ಪ್ರಾಮಾಣಿಕವಾಗಿ ತಲುಪಿಸಲು ಎಲ್ಲರೂ ಶ್ರಮಿಸಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾರ್ಚ್ 14ರಂದು ಆದರ್ಶ ವನಿತಾ ಸಮಾಜದ ಸುವರ್ಣ ಮಹೋತ್ಸವ. ಸಿದ್ದಾಪುರ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಶಾಸಕ ಭೀಮಣ್ಣ ನಾಯ್ಕ್ ಚಾಲನೆ. ವಿವಿಧ ವಾರ್ಡ್ಗಳಲ್ಲಿ 2.80 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಭೂಮಿ ಪೂಜೆ. ಶ್ರೀ ಮಾರಿಕಾಂಬಾ ಜಾತ್ರೆಯಲ್ಲಿ ಬಂದೋಬಸ್ತ್ಗಾಗಿ ಸೇವೆ ಸಲ್ಲಿಸಿದ ಸ್ವಯಂ ಸೇವಕರಿಗೆ ಅಭಿನಂದನಾ ಪತ್ರ ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಶ್ರೀ ಕಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ. ಗ್ಯಾರಂಟಿ ಯೋಜನೆಗಳಿಂದ ಬಡತನ ನಿರ್ಮೂಲನೆ. ರಾಜೇಂದ್ರ ರಾಣೆ. ಹೋಳಿ ಹಬ್ಬ ಸತ್ಯದ ಜಯ ಮತ್ತು ದುಷ್ಟತನದ ನಾಶದ ಪ್ರತೀಕವಾಗಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ತಿಳಿಸಿದರು. ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಎಂದು ಹೆಸರಿಡಲು ಲಿಂಗಾಯತ ಸಮಾಜದ ವತಿಯಿಂದ ಮನವಿ. ಬೆಂಗಳೂರಿನ ಉಚಿತ ಕೃತಕ ಕಾಲು ಜೋಡಣೆ ಶಿಬಿರದಲ್ಲಿ ದಾಸನಕೊಪ್ಪದ ಫಲಾನುಭವಿ ಯಶವಂತ್ ಸಾಕಣ್ಣನವರ್. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.